ಇದು ಕಡೆ ಕಾರ್ತಿಕ ಸೋಮವಾರದ ಪವಿತ್ರ ಪೂಜಾ ವಿಧಾನದ ದಿವ್ಯ ಕಥಾಸಾಗರ. ಇಂತಹ ಇನ್ನೂ ಅನೇಕ ಪೌರಾಣಿಕ ರಹಸ್ಯಗಳು, ದೇವರ ಆರಾಧನೆಗಳ ಪ್ರಾಚೀನ ವಿಧಾನಗಳು ತಿಳಿಯಲು ಇನ್ನೇನು ಕ್ಷಣವೂ ಕಾಯಬೇಡಿ. ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ದಿವ್ಯಯಾನವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಪ್ರಯತ್ನಕ್ಕೆ ಬೆಂಬಲವಾಗಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಮಸ್ಕಾರ. ಬನ್ನಿ, ಇವತ್ತು ನಾವು ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಬಗ್ಗೆ ಮಾತಾಡೋಣ. ಇದಕ್ಕೊಂದು ವಿಶೇಷವಾದ ಶಕ್ತಿ ಇದೆ ಅಂತಾರೆ. ಇದು ಸುಮ್ಮನೆ ಒಂದು ದಿನ ಅಲ್ಲ, ಬದಲಿಗೆ ಸಂಪೂರ್ಣ ಶರಣಾಗತಿಯಿಂದ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತವಾದ ಸಮಯ. ಈ ಪವಿತ್ರ ದಿನದ ಮಹತ್ವ ನಿಜಕ್ಕೂ ಏನು ನೋಡೋಣ ಬನ್ನಿ. ನೋಡಿ, ಈ ಒಂದು ಸಾಲಿದ್ಯಲ್ಲ, ಇದು ಕಾರ್ತೀಕ ಮಾಸದ ಸಂಪೂರ್ಣ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಇಲ್ಲಿ ಬೆಳಕು ಅಂದ್ರೆ ಕೇವಲ ನಾವು ಹಚ್ಚುವ ದೀಪ ಅಂತಲ್ಲ, ಅದು ನಮ್ಮೊಳಗಿನ ಕತ್ತಲೆ, ಅಂದ್ರೆ ನಮ್ಮ ನಿರಾಸೆ, ಗೊಂದಲ, ಅಜ್ಞಾನ ಇವೆಲ್ಲವನ್ನೂ ದೂರ ಮಾಡುವ ಜ್ಞಾನದ ಸಂಕೇತ. ನಮ್ಮ ಇವತ್ತಿನ ಪಯಣದ ಕೇಂದ್ರಬಿಂದು ಕೂಡ ಇದೆ. ಕಾರ್ತಿಕ ಮಾಸ ಅಂದ್ರೇನೆ ಬೆಳಕಿನ ವೈಭವ. ಇದು ಬರೀ ದೀಪ ಹಚ್ಚೋ ಸಮಯ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನೊಳಗಿನ ಕತ್ತಲನ್ನು ಕರಗಿಸೋದಕ್ಕೆ ಶಿವನ ಕೃಪೆ ನೇರವಾಗಿ ಭೂಮಿಗೆ ಇಳಿದು ಬರುವ ಸಮಯ ಅಂತ ನಂಬಿಕೆ. ಹಾಗಾಗಿ ಈ ಸಮಯದಲ್ಲಿ ಮಾಡುವ ಪ್ರತಿಯೊಂದು ಪ್ರಾರ್ಥನೆ, ಹಚ್ಚುವ ಪ್ರತಿಯೊಂದು ದೀಪಕ್ಕೂ ಒಂದು ವಿಶೇಷವಾದ ಅರ್ಥ ಇರುತ್ತೆ. ಆದ್ರೆ ಈ ಪವಿತ್ರ ತಿಂಗಳಲ್ಲಿ ಒಂದು ದಿನ ಇದೆ, ಅದ್ರ ಶಕ್ತಿ ಅಬ್ಬಬ್ಬಾ. ದೇವತೆಗಳು ಕೂಡ ತುಂಬಾನೇ ಜಾಗೃತರಾಗಿ ಭಕ್ತರ ಪ್ರಾರ್ಥನೆಗೆ ಓಗೊಡ್ತಾರೆ ಅಂತಾರೆ. ಆ ದಿನವೇ ಕಡೆ ಕಾರ್ತಿಕ ಸೋಮವಾರ. ಅಂದು ಮಾರುವ ಒಂದು ಸಣ್ಣ ಪುಣ್ಯದ ಕೆಲ್ಸಕ್ಕೂ 1000 ಪಟ್ಟು ಹೆಚ್ಚು ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇದರ ಪವರ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕಾ? ಒಂದು ಸಿಂಪಲ್ ಉದಾಹರಣೆ ಇದೆ. ಈ ದಿನ ಶಿವನಿಗೆ ಮಾಡುವ ಒಂದೇ ಒಂದು ಅಭಿಷೇಕ ಇಡೀ ವರ್ಷ, ಅಂದ್ರೆ 365 ದಿನ ಪ್ರತಿದಿನ ಅಭಿಷೇಕ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯವನ್ನ ತಂದುಕೊಡುತ್ತಂತೆ. ಯೋಚನೆ ಮಾಡಿ, ಒಂದೇ ದಿನದಲ್ಲಿ 1 ವರ್ಷದ ಫಲ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಈ ದಿನದ ಶಕ್ತಿ ಎಂಥದ್ದು ನೋಡಿ. ಬೇರೆ ದಿನಗಳಲ್ಲಿ 1,00,000 ದೀಪಗಳನ್ನು ಹಚ್ಚಿದ್ರೆ ಏನ್ ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಕಡೆ ಕಾರ್ತಿಕ ಸೋಮವಾರದಂದು ತುಂಬು ಶ್ರದ್ಧೆಯಿಂದ ಹಚ್ಚಿದ ಒಂದೇ ಒಂದು ದೀಪದಿಂದ ಸಿಕ್ಬಿಡುತ್ತಂತೆ. ಇದ್ರಿಂದನೇ ಗೊತ್ತಾಗುತ್ತೆ ಆ ದಿನಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಇದು ಬರೀ ದೀಪಕ್ಕೆ ಮಾತ್ರ ಸೀಮಿತ ಅಲ್ಲ. ಈ ದಿನ ಶಿವನಿಗೆ ತುಂಬಾನೇ ಪ್ರಿಯವಾದ ಒಂದೇ ಒಂದು ಬಿಲ್ವಪತ್ರೆಯನ್ನ ಅರ್ಪಿಸಿದ್ರು ಸಾಕು, ಅದು 1000 ಪತ್ರೆಗಳನ್ನ ಅರ್ಪಿಸಿದ್ದಕ್ಕೆ ಸಮ ಅಂತೆ. ಅಷ್ಟೇ ಅಲ್ಲ, ಪೂರ್ತಿ ಮನಸ್ಸಿನಿಂದ ಹೇಳುವ ಒಂದೇ ಒಂದು ಮಂತ್ರ 100 ಮಹಾಯಜ್ಞಗಳನ್ನು ಮಾಡಿದ ಫಲಕ್ಕೆ ಸಮಾನ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಬೇಕಿರೋದು ನಿರ್ಮಲವಾದ ಭಕ್ತಿ. ಸರಿ, ಈ ದಿನಕ್ಕೆ ಇಷ್ಟೊಂದು ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಕಥೆ ಇದೆ, ಕೇಳೋಣ ಬನ್ನಿ. ದೇವಜಜ್ಞ ಅನ್ನೋ ಒಬ್ಬ ಯುವಕನ ಕಥೆ. ಅವನ ಜೀವನ ಈ ದಿನದ ಪವಾಡ ಶಕ್ತಿಗೆ ಒಂದು ಜೀವಂತ ಸಾಕ್ಷಿ ಅಂತಾನೆ ಹೇಳಬಹುದು. ಅವನ ಬದುಕು ಪೂರ್ತಿಯಾಗಿ ನಿರಾಸೆ, ಗೊಂದಲದಿಂದ ತುಂಬಿ ಹೋಗಿತ್ತು. ಪಾಪ, ಆ ದೇವಜ್ಞ ಅಂತ ಅವನ ಲೈಫಲ್ಲಿ ಎಲ್ಲವೂ ಫೇಲ್ಯೂರ್. ಅವನು ಏನೇ ಕೆಲಸ ಮಾಡೋಕ್ ಹೋದ್ರೂ ಅದು ಸೋಲಲ್ಲೇ ಮುಗಿತಿತ್ತು. ಎಷ್ಟೇ ಕಷ್ಟಪಟ್ರೂ ರಿಸಲ್ಟ್ ಮಾತ್ರ 0. ಅವನ ಬದುಕನ್ನೋದು ಒಂದಾದ ಮೇಲೊಂದರಂತೆ ಬರುವ ಸೋಲುಗಳ ಸರಪಳಿಯಾಗ್ಬಿಟ್ಟಿತ್ತು. ಬರೀ ಹೊರಗಡೆ ಮಾತ್ರ ಅಲ್ಲ, ಮನೆಯಲ್ಲೂ ಅದೇ ಕತೆ. ಅಪ್ಪ, ಅಮ್ಮ, ಅಣ್ಣ ಎಲ್ಲರ ಜೊತೆನೂ ದಿನಾ ಜಗಳ. ಮನೆಯಲ್ಲಿ ಯಾವಾಗ್ಲೂ ಒಂದು ರೀತಿ ಅಶಾಂತಿಯ ವಾತಾವರಣ. ಒಂದು ಕ್ಷಣ ಕೂಡ ಸಮಾಧಾನವಾಗಿರೋಕೆ ಆಗ್ತಿರ್ಲಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನಿಗೆ ಜೀವನದ ಮೇಲೆ ನಂಬಿಕೆನೇ ಹೊರಟೋಗಿತ್ತು. ಕಷ್ಟಪಟ್ಟು ಕೂಲಿ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸಿದ್ರೂ ಅದು ಕೈಗೆ ಬಂದಿದ್ದು ಗೊತ್ತಾಗ್ತಿತ್ತು, ಆದ್ರೆ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವನ ಬದುಕಲ್ಲಿ ಭರವಸೆ ಅನ್ನೋ ಪದಕ್ಕೆ ಜಾಗನೇ ಇರ್ಲಿಲ್ಲ. ಒಂದು ದಿನ ರಾತ್ರಿ ಎಲ್ಲ ನೋವನ್ನು ಸಹಿಸ್ಕೊಳ್ಳೋಕೆ ಆಗದೆ ಅವನ ಮನಸ್ಸಲ್ಲಿ ಒಂದೇ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಯಾಕೆ ನನ್ನ ಲೈಫ್ ಹೀಗಿದೆ? ನಾನು ಅಂಥದ್ದೇನ್ ತಪ್ಪು ಮಾಡಿದಿನಿ? ಈ ಪ್ರಶ್ನೆಗೆ ಉತ್ತರ ಹುಡುಕ್ಲೇಬೇಕು ಅಂತ ಅವನು ಸೀದಾ ಕಾಡಿನ ಕಡೆಗೆ ನಡ್ಕೊಂಡು ಹೋಗ್ತಾನೆ. ಆ ರಾತ್ರಿಯ ನಿಶ್ಶಬ್ದದಲ್ಲಿ, ಚಂದ್ರನ ಬೆಳಕಲ್ಲಿ ಅವನು ಕಾಡಿನೊಳಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ದಿವ್ಯ ತೇಜಸ್ಸಿನ ಯೋಗಿಯೊಬ್ಬಳು ಕಾಣಿಸ್ಕೊಳ್ತಾರೆ. ಆ ಭೇಟಿ ಅವನ ಜೀವನದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಆ ಯೋಗಿ ತುಂಬಾ ಸರಳವಾಗಿ ಹೇಳ್ತಾರೆ, ಮಗು, ನಿನ್ನ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ನಿನ್ನ ಮನಸ್ಸು. ಮನಸ್ಸು ದಾರಿ ತಪ್ಪಿದ್ರೆ ಬದುಕಿನ ದಾರಿಯೂ ತಪ್ಪುತ್ತೆ. ಆ ಕ್ಷಣ ದೇವಜ್ಞಂಥನಿಗೆ ಅರಿವಾಗುತ್ತೆ, ಸಮಸ್ಯೆ ಇರೋದು ಹೊರಗಡೆ ಅಲ್ಲ, ತನ್ನೊಳಗೇನೆ ಅಂತ. ಯೋಗಿಯ ಮಾತು ಕೇಳಿ ದೇವಜ್ಞಂಥನಿಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ತುಂಬನೇ ಮುಗ್ಧವಾಗಿ ಕೇಳ್ತಾನೆ, ಸ್ವಾಮಿ, ನಾನು ಎಷ್ಟೋ ತಪ್ಪು ಮಾಡಿದ್ದೇನೆ, ಶಿವನು ನನ್ನನ್ನು ಒಪ್ಪಿಕೊಳ್ತಾನ ಅಂತ. ಆ ಧ್ವನಿಯಲ್ಲಿ ಅದೆಂಥ ನೋವಿತ್ತು ಅಲ್ವಾ?
ಅದಕ್ಕೆ ಯೋಗಿ ನಗ್ತಾ ಹೇಳ್ತಾರೆ, ಶರಣಾಗತಿ ಅನ್ನೋದು ಎಂಥ ಪಾಪವನ್ನಾದ್ರೂ ಕರಗಿಸ್ಬಿಡುತ್ತೆ. ಮುಂದೆ ಬರ್ತಾ ಇರೋ ಕಾರ್ತಿಕ ಸೋಮವಾರದಂದು ನಿನ್ನ ಭಕ್ತಿಯ ಒಂದು ಹನಿ ಸಾಕು ಎಲ್ಲ ದೋಷಗಳನ್ನೂ ತೊಳೆದು ಹಾಕತ್ತೆ. ಅದೇ ನಿನ್ನ ಜೀವನಕ್ಕೆ ಬೆಳಕು. ಆ ಮಾತುಗಳು ಅವನಲ್ಲಿ ಒಂದು ಹೊಸ ಭರವಸೆಯನ್ನ ಮೂಡಿಸುತ್ತೆ. ಯೋಗಿಯ ಆ ಮಾತುಗಳು ದೇವಜ್ಞಂಥನ ಮನಸ್ಸಲ್ಲಿ ಒಂದು ಹೊಸ ಬೆಳಕನ್ನೇ ಮೂಡಿಸಿತ್ತು. ಮಾರನೇ ದಿನದಿಂದಲೇ ಪೂಜೆಗೆ ತಯಾರಿ ಶುರು ಮಾಡಿದ. ಅವನತ್ರ ದುಡ್ಡೇನೂ ಇರ್ಲಿಲ್ಲ, ಆದೇ ಭಕ್ತಿಗೆ ಮಾತ್ರ ಯಾವುದೇ ಕೊರತೆ ಇರ್ಲಿಲ್ಲ. ಕೊನೆಗೂ ಆ ಕಡೆ ಕಾರ್ತೀಕ ಸೋಮವಾರ ಬಂತು. ಅವನು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಒಂದು ಶಿವಲಿಂಗದ ಮುಂದೆ ಕೂತ. ಕಾಡಿಂದ ತಂದಿದ್ದ ಒಣ ಬಿಲ್ವಪತ್ರಿಗಳು, ಸ್ವಲ್ಪ ನೀರು, ಅಷ್ಟೇ ಅವನ ಪೂಜಾ ಸಾಮಗ್ರಿ. ಅವನ ಪ್ರಾರ್ಥನೆಯಲ್ಲಿ ಯಾವುದೇ ಆಡಂಬರ ಇರ್ಲಿಲ್ಲ, ಇದ್ದಿತು ಕೇವಲ ಪರಿಶುದ್ಧವಾದ ಶರಣಾಗತಿ. ಶಂಕರ, ನನ್ನ ತಪ್ಪುಗಳನ್ನ ಕ್ಷಮಿಸು, ನನ್ನ ಬದುಕಿಗೆ ಒಂದು ದಾರಿ ತೋರಿಸು ಅಂತ ಹೃದಯಾಳದಿಂದ ಬೇಡ್ಕೊಂಡ. ಆಮೇಲೆ ನಿಜವಾಗ್ಲೂ ಪವಾಡ ನಡೆತು. ಒಂದೇ ದಿನದಲ್ಲಿ ಅವನ ಮನೆಯಲ್ಲಿದ್ದ ಜಗಳಗಳೆಲ್ಲ ನಿಂತೋಗಿದ್ವು. ಎಷ್ಟೋ ವರ್ಷಗಳಿಂದ ಸಿಗ್ದೇ ಇದ್ದ ಹಣ, ಕೆಲ್ಸ, ಅವಕಾಶಗಳೆಲ್ಲ ತಾವಾಗೇ ವಾಪಸ್ ಬರೋಕೆ ಶುರುವಾಯಿತು. ಅವನ ಜೀವನ ಅಕ್ಷರಶಃ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದಿತ್ತು. ಅಶಾಂತಿಯ ಜಾಗದಲ್ಲಿ ನೆಮ್ಮದಿ ಬಂದಿತ್ತು. ಹಾಗಿದ್ರೆ ಇಲ್ಲಿ ನಿಜವಾಗಿ ನಡೆದ ಪವಾಡವಾದ್ರೂ ಏನು? ಇದು ಕೇವಲ ಒಂದು ದಿನದ ಪೂಜೆಯ ಫಲಾನ, ಅಥವಾ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಏನಾದ್ರೂ ಇದೆಯಾ? ಬನ್ನಿ, ಇದರ ಹಿಂದಿನ ಸತ್ಯವನ್ನೀಗ ನೋಡೋಣ. ದೇವಜ್ಞಂಥನ ಜೀವನವನ್ನ ಬದಲಿಸಿದ್ದು ಕೇವಲ ಪೂಜೆಯಲ್ಲ, ಬದಲಿಗೆ ಆ ಪೂಜೆಯ ಹಿಂದಿದ್ದ ಶರಣಾಗತಿ. ಅಂದ್ರೆ ತನ್ನ ಅಹಂಕಾರ, ತನ್ನ ಹತಾಶೆ, ತನ್ನ ಅನುಮಾನ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ ಶಿವನಿಗೆ ತನ್ನನ್ನು ಒಪ್ಪಿಸ್ಕೊಂಡನಲ್ಲ, ಆ ಕ್ಷಣವೇ ನಿಜವಾದ ಪವಾಡ. ಸೊ ಇಲ್ಲಿ ಮುಖ್ಯವಾದ ಅಂಶ ಏನಂದ್ರೆ, ಶಿವನ ಕೃಪೆ ಹರಿಯೋಕೆ ಶುರುವಾಗಿದ್ದು ಆ ಪೂಜೆ ಮಾಡಿದ ದಿನ ಅಲ್ಲ, ಬದಲಿಗೆ ಯಾವಾಗ ಅವನು ಆ ಕಾಡಲ್ಲಿ ಯೋಗಿಯ ಮಾತು ಕೇಳಿ ಸರಿ ನಾನು ಶರಣಾಗತೀನಿ ಅಂತ ನಿರ್ಧಾರ ಮಾಡ್ದಾನೋ ಆ ಕ್ಷಣದಿಂದಲೇ ಅವನ ಜೀವನದಲ್ಲಿ ಬದಲಾವಣೆ ಶುರುವಾಗಿತ್ತು. ಪೂಜೆ ಅನ್ನೋದು ಆ ಶರಣಾಗತಿಯ ಒಂದು ಹೊರರೂಪ ಅಷ್ಟೆ. ಕೊನೆಯದಾಗಿ ಈ ಕಥೆ ನಮ್ಮೆಲ್ಲರನ್ನೂ ಒಂದು ಪ್ರಶ್ನೆ ಕೇಳುತ್ತೆ. ದೇವಜ್ಞಾಂಥನ ಜೀವನವನ್ನೇ ಬದಲಾಯಿಸಿದ ಆ ಶರಣಾಗತಿಯ ಬೆಳಕನ್ನು ನಮ್ಮೊಳಗೆ ಬರಮಾಡ್ಕೊಳ್ಳೋಕ್ಕೆ ನಮ್ಮ ಹೃದಯದ ಬಾಗಿಲು ತೆರೆದಿದೆಯಾ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ. ನಮಸ್ಕಾರ. ಕಾರ್ತಿಕ ಮಾಸದ ಕೊನೆಯ ಸೋಮವಾರಕ್ಕೆ ಒಂದು ತುಂಬನೇ ವಿಶೇಷವಾದ ಶಕ್ತಿ ಇದೆ ಅಂತಾರೆ. ಆ ದಿನ ನಾವು ಮಾಡುವ ಒಂದು ಸರಳ ಪೂಜೆ ನಮ್ಮ ಬದುಕಲ್ಲಿ ಎಂಥ ಅದ್ಭುತ ಬದಲಾವಣೆ ತರಬಹುದು ಅನ್ನೋದರ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಬನ್ನಿ, ಹಾಡಿದ್ರೆ ಶುರು ಮಾಡೋಣ. ಇವತ್ತಿನ ನಮ್ಮ ಪಯಣದಲ್ಲಿ ಮೊದಲಿಗೆ ನಾವು ಗೊಂಗವನ ಕಥೆಯನ್ನ ಕೇಳೋಣ. ಭಕ್ತಿಯ ನಿಜವಾದ ಶಕ್ತಿ ಏನು ಅಂತ ಅಲ್ಲಿ ನಮ್ಗೆ ಅರ್ಥ ಆಗತ್ತೆ. ಆಮೇಲೆ ಪೂಜೆಗೆ ಹೇಗೆಲ್ಲ ತಯಾರಾಗಬೇಕು ಮತ್ತೆ ಪೂಜೆಯನ್ನ ಎಷ್ಟು ಸರಳವಾಗಿ ಮಾಡಬಹುದು ಅಂತ ಹಂತ ಹಂತವಾಗಿ ನೋಡೋಣ. ಕೊನೆಗೆ ಇಷ್ಟೆಲ್ಲ ಶ್ರದ್ಧೆಯಿಂದ ಮಾಡಿದ ಈ ಪೂಜೆಯ ಫಲಗಳೇನು ಅಂತಾನೂ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ನಮ್ಮ ಮೊದಲ ಭಾಗ ಗುಂಗವ್ವನ ಕಥೆ. ಇದು ಬರೀ ಒಂದು ಕಥೆ ಅಷ್ಟೇ ಅಲ್ಲ, ಇದು ನಂಬಿಕೆಯ ಬಗ್ಗೆ ನಮ್ಗೊಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ. ಪಾ ಗೊಂಗವ್ವ ಅಂತ ಒಬ್ರು ಬಡ ವಿಧವೆ ಇದ್ರು. ಅವರ ಜೀವನ ಅಂದ್ರೆ ಬರೀ ಕಷ್ಟ, ಹಸಿವು, ನಿರಾಸೆ. ಮಕ್ಕಳನ್ನ ಸಾಕೋದೇ ಒಂದು ದೊಡ್ಡ ಭಾರವಾಗಿ ಜೀವನದಲ್ಲಿ ಪೂರ್ತಿಯಾಗಿ ಕುಗ್ಗಿಹೋಗಿದ್ರು. ಬದುಕಿನ ಎಲ್ಲಾ ಬಾಗಿಲುಗಳು ಮುಚ್ಚೋದ ಹಾಗೆ ಕತ್ತಲು ಆವರಿಸಿತು. ಹೀಗೆ ಜೀವನಾನೇ ಸಾಕುವಂತ ಪೂರ್ತಿ ಹತಾಶೆಯಲ್ಲಿದ್ದಾಗ ಬೆಳಕಿನ ಕಿರಣದ ಹಾಗೆ ಒಬ್ಬ ಪುರೋಹಿತರು ಸಿಗ್ತಾರೆ. ಅವರು ಹೇಳಿದ ಆ ಒಂದು ಸರಳವಾದ ಮಾತು ಗುಂಗವ್ವನ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿತ್ತು. ಇಲ್ಲಿ ನಾವೊಂದು ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ಗೊಂಗವ್ವನ ಹತ್ರ ಪೂಜೆ ಮಾಡೋಕೆ ದುಡ್ಡಿರ್ಲಿಲ್ಲ, ಬೆಲೆಬಾಳೋ ವಸ್ತುಗಳಿರ್ಲಿಲ್ಲ, ಆಡಂಬರಕ್ಕೆ ಏನೂ ಇರ್ಲಿಲ್ಲ. ಆದ್ರೆ ಇವೆಲ್ಲವನ್ನೂ ಮೀರಿದ ಅತ್ಯಮೂಲ್ಯವಾದ ಒಂದು ಸಂಪತ್ತು ಅವಳಲ್ಲಿತ್ತು. ಅದುವೇ ಪರಿಶುದ್ಧವಾದ ಅಚಲವಾದ ಭಕ್ತಿ. ಒಣಗಿದ ಒಂದೇ ಒಂದು ಬಿಲ್ವಪತ್ರೆ, ಮನೆಯಲ್ಲಿದ್ದ ಒಂದು ಪುಟ್ಟ ದೀಪ, ಇಷ್ಟೇ ಅವಳ ಪೂಜಾ ಸಾಮಗ್ರಿಗಳಾಗಿದ್ವು. ಆ ಕಡೆ ಕಾರ್ತಿಕ ಸೋಮವಾರ ಅವಳು ಆ ಒಣಗಿದ ಬಿಲ್ವಪತ್ರೆಯನ್ನೇ ತುಂಬಾ ಭಕ್ತಿಯಿಂದ ಶಿವನಿಗರ್ಪಿಸಿ, ಶಿವನೇ, ನನ್ನಿಂದ ದೊಡ್ಡ ಪೂಜೆ ಮಾಡಲು ಸಾಧ್ಯವಿಲ್ಲಪ್ಪ, ಈ ಒಂದು ದೀಪವೇ ನನ್ನ ನಂಬಿಕೆ, ನನ್ನ ಬದುಕಿನ ಬೆಳಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ. ಅಂದು ರಾತ್ರಿ ಏನಾಯ್ತು ಗೊತ್ತಾ? ಭಯಂಕರ ಬಿರುಗಾಳಿ, ಮಳೆ ಬಂತು. ಆದರೆ ಆಶ್ಚರ್ಯ ಅಂದ್ರೆ ಆ ಪುಟ್ಟ ದೀಪ ಮಾತ್ರ ಆರಲೇ ಇಲ್ಲ. ಅದು ಶಿವನ ಕೃಪೆಗೆ ಸಾಕ್ಷಿಯಾಗಿತ್ತು. ಆ ಒಂದು ರಾತ್ರಿ ಅವಳ ಬದುಕಿನ್ನೇ ಬದಲಾಯಿಸ್ಬಿಡ್ತು. ನೋಡಿ, ಒಂದಾದ್ಮೇಲೆ ಒಂದು ಒಳ್ಳೇದಾಗ್ತಾ ಹೋಯ್ತು. ಮೊದಲು ಒಂದು ಹಳೆಯ ಕೋರ್ಟ್ ಕೇಸಲ್ಲಿ ಅವಳಿಗೆ ಜಯ ಸಿಕ್ತು. ಆಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ತು. ಮಕ್ಕಳಿಗೆ ಓದೋಕ್ಕೆ ಸ್ಕಾಲರ್ಶಿಪ್ ಕೂಡ ಬಂತು.
ಹೀಗೆ ಶಿವನ ಕೃಪೆಯಿಂದ ಅವಳ ಬದುಕು ಬೆಳಗೋಕೆ ಶುರುವಾಯಿತು. ಹಾಗಾದ್ರೆ ಈ ಕಥೆಯಿಂದ ನಮಗೆ ಗೊತ್ತಾಗೋದೇನು? ಇದರ ತಿರುಳೆ ಶರಣಾಗತಿ, ಅಂದ್ರೆ ಸಂಪೂರ್ಣ ಸಮರ್ಪಣೆ. ದೇವರಿಗೆ ನಮ್ಮ ಆಡಂಬರದ ಪೂಜೆ ಬೇಕಾಗಿಲ್ಲ, ನಮ್ಮ ಹೃದಯದ ಶುದ್ಧತೆ, ನಮ್ಮ ನಂಬಿಕೆ ಅಷ್ಟೇ ಸಾಕು. ಸರಿ, ಇದೇ ನಂಬಿಕೆನಿಟ್ಕೊಂಡು ಪೂಜೆನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಪೂಜೆನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸು ಮತ್ತೆ ದೇಹವನ್ನ ಹೇಗೆ ಸಿದ್ಧಪಡಿಸ್ಕೊಳ್ಬೇಕು ಅಂತ ನೋಡೋಣ. ಮೊದಲನೇದಾಗಿ ದಿನವನ್ನ ಶುದ್ಧತೆಯಿಂದ ಆರಂಭಿಸಬೇಕು. ಬೆಳಗ್ಗೆ ಅರಿಶಿಣ ಅಥವಾ ತುಳಸಿ ಹಾಕಿದ ನೀರಿನಲ್ಲಿ ಸ್ನಾನ ಮಾಡಿದ್ರೆ ದೇಹಕ್ಕೆ ಒಂದು ರೀತಿ ಚೈತನ್ಯ ಬರುತ್ತೆ. ಆಮೇಲೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸೋಕೆ ಓಂ ನಮಃ ಶಿವಾಯ ಅಂತ 21 ಸಾರಿ ಜಪ ಮಾಡಿ. ಕೊನೆಯದಾಗಿ ಮನೆ ಬಾಗಿಲನ್ನ ಸ್ವಚ್ಛಗೊಳಿಸಿ ದೀಪ ಧೂಪ ಹಚ್ಚಿದ್ರೆ ಮನೆಗೆ ಒಂದು ದೈವಿಕ ಶಕ್ತಿಯನ್ನ ಸ್ವಾಗತಿಸಿದ ಹಾಗೆ ಆಗತ್ತೆ. ಶಿವನ ಪೂಜೆಗೆ ಜಾಸ್ತಿ ಏನೂ ಬೇಡ. ನೀರು, ಹಾಲು, ಬಿಲ್ವಪತ್ರೆ, ಅಕ್ಷತೆ, ಹೂವು ಮತ್ತು ಒಂದು ದೀಪ, ಇಷ್ಟು ಸಾಕು. ಆದ್ರೆ ಒಂದು ಮಾತು ನೆನ್ಪಿರ್ಲಿ, ಇವುಗಳಲ್ಲಿ ಯಾವುದೂ ಇಲ್ಲ ಅಂದ್ರೂ ಚಿಂತೆ ಇಲ್ಲ. ಶುದ್ಧವಾದ ನೀರು ಮತ್ತೆ ನಮ್ಮ ಅಚಲವಾದ ಭಕ್ತಿ, ಇವೆರಡೂ ಇದ್ರೆ ಎಲ್ಲ ಇದ್ದ ಹಾಗೆ. ಈಗ ಬರೋಣ ಪೂಜೆಯ ಅತಿ ಮುಖ್ಯವಾದ ಭಾಗಕ್ಕೆ, ಅಂದ್ರೆ ಅಭಿಷೇಕ. ಇದನ್ನ ಮಾಡೋದು ತುಂಬಾನೇ ಸುಲಭ. ಈ 5 ಸರಳ ಅಭಿಷೇಕಗಳನ್ನ ಮಾಡುವಾಗ ಅದರ ಭಾವವನ್ನ ಅನುಭವಿಸಬೇಕು. ಓಂ ನಮಃ ಶಿವಾಯ ಅಂತ ಹೇಳ್ತಾ ಮೊದಲು ನೀರಿನಿಂದ ಶುದ್ಧತೆಯನ್ನ ಅರ್ಪಿಸಿ. ಆಮೇಲೆ ಹಾಲಿನಿಂದ ಶಾಂತಿಯನ್ನ, ಬೆಲ್ಲಜೇನಿನ ನೀರಿನಿಂದ ಜೀವನದಲ್ಲಿ ಸಿಹಿಯನ್ನ, ಗಂಧದ ನೀರಿನಿಂದ ಮನಸ್ಸಿನ ಸುಗಂಧವನ್ನ ಸಮರ್ಪಿಸಿ. ಕೊನೆಯದಾಗಿ ಮತ್ತೊಮ್ಮೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಪೂರ್ತಿಗೊಳಿಸಿ. ಈಗ ಬಿಲ್ವಪತ್ರೆಯನ್ನ ಅರ್ಪಿಸೋಣ. ಅದರ 3 ದಳಗಳಿದೆಯಲ್ಲ, ಅದು ಬರೀ ಎಲೆಗಳಲ್ಲ, ಅವು ನಮ್ಮ ಜೀವನದ 3 ಗುಣಗಳಾದ ಸತ್ವ, ರಜಸ್ ಮತ್ತು ತಮಸ್ಸಿನ ಸಂಕೇತ. ಇದನ್ನ ಶಿವನಿಗೆ ಅರ್ಪಿಸೋದು ಅಂದ್ರೆ ಈ 3 ಗುಣಗಳನ್ನ ಶುದ್ಧೀಕರಿಸುತ್ತಂದೆ ಅಂತ ಕೇಳ್ಕೊಳ್ಳುವಾಗೆ. ಇದನ್ನ ನಿಧಾನವಾಗಿ ಭಕ್ತಿಯಿಂದ ಲಿಂಗದ ಮೇಲೆ ಇಡಬೇಕು. ಅಭಿಷೇಕ ಮುಗಿದ್ಮೇಲೆ ಶಿವನಿಗೆ ಜ್ಞಾನದ ಬೆಳಕನ್ನ ತೋರಿಸೋ ಸಂಕೇತವಾಗಿ ದೀಪ ಹಚ್ಚಿ ಆ ದೀಪದಿಂದ ಶಿವಲಿಂಗದ ಮುಂದೆ 3 ಸಾರಿ ನಿಧಾನವಾಗಿ ಆರತಿಯನ್ನ ಬೆಳಗಬೇಕು. ಆರತಿಯಾದ್ಮೇಲೆ ಮಂತ್ರ ಪಠಣ, ಓಂ ನಮಃ ಶಿವಾಯ ಅಥವಾ ಶಿವಪಂಚಾಕ್ಷರಿ ಮಂತ್ರ ಹೇಳಬಹುದು. ಇವೆರಡೂ ಗೊತ್ತಿದ್ರೆ ಬಿಲ್ವಾಷ್ಟಕ ಹೇಳಬಹುದು. ಒಂದು ವೇಳೆ ಇವುಗಳಲ್ಲಿ ಯಾವುದೂ ಬರ್ದಿದ್ರೆ ಚಿಂತೆನೇ ಬೇಡ. ಸುಮ್ಮನೆ ಕಣ್ಣು ಮುಚ್ಚಿ ಮನಸ್ಸಲ್ಲೇ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೂ ಸಾಕು. ಅದು ಎಲ್ಲರಿಗಿಂತ ಶ್ರೇಷ್ಠ. ಬೆಳಗಿನ ಪೂಜೆ ಆಯ್ತು. ಈಗ ಸಂಜೆ ಹೊತ್ತು ಏನ್ ಮಾಡ್ಬೇಕು ನೋಡೋಣ ಬನ್ನಿ. ಇದು ಮನೆಯಲ್ಲಿ ಒಂದು ಸಂಭ್ರಮದ ಬೆಳಕಿನ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡುತ್ತೆ. ಸಂಜೆ ಹೊತ್ತು ತುಳಸಿ ಕಟ್ಟೆ ಹತ್ರ 11 ದೀಪಗಳು, ಮನೆಯ ಮುಖ್ಯ ದ್ವಾರದಲ್ಲಿ 5 ದೀಪಗಳು ಮತ್ತು ದೇವರ ಮನೆಯಲ್ಲಿ ಶಿವನಿಗಾಗಿ 21 ದೀಪಗಳನ್ನ ಹಚ್ಚಬೇಕು. ಈ ದೀಪಗಳ ಸಾಲು ನೋಡಕ್ಕೆ ಎಷ್ಟು ಚಂದ ಅಲ್ವಾ? ಇದು ಮನೆಗೆ ದೈವಿಕ ಶಕ್ತಿಯನ್ನೇ ಆಹ್ವಾನಿಸುತ್ತೆ. ಇದರಲ್ಲೇ ಒಂದು ತುಂಬಾನೇ ವಿಶೇಷವಾದ ಕ್ಷಣ ಇದೆ. ಮನೆಯವರೆಲ್ಲರೂ ಒಟ್ಟಿಗೆ ಕೈ ಹಿಡಿದುಕೊಂಡು ಒಂದು 3 ನಿಮಿಷ ಅಷ್ಟೇ ಸಂಪೂರ್ಣ ಮೌನವಾಗಿ ಪ್ರಾರ್ಥನೆ ಮಾಡೋದು. ಇದು ಕುಟುಂಬದವರ ನಡುವಿನ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಸರಿ, ಇಷ್ಟೆಲ್ಲ ಶ್ರದ್ಧೆಯಿಂದ ಈ ಸರಳವಾದ ವ್ರತವನ್ನ ಮಾಡಿದ ಮೇಲೆ ನಮ್ಗೆ ಸಿಗೋ ಫಲಗಳೇನು, ಅದರ ಆಶೀರ್ವಾದಗಳೇನು ಅಂತ ಕೊನೆಯದಾಗಿ ತಿಳಿಯೋಣ. ಈ ಪೂಜೆಯಿಂದ ನಮ್ಮ ಬದುಕಿಗೆ ಸಿಗೋದು 1-2 ಆಶೀರ್ವಾದಗಳಲ್ಲ. ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಉತ್ತಮ ಆರೋಗ್ಯ, ನಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ, ಜೀವನದಲ್ಲಿ ಒಂದು ಸ್ಥಿರತೆ ಮತ್ತು ನಾವು ಮಾಡುವ ಕೆಲಸದಲ್ಲಿ ಯಶಸ್ಸು. ನೋಡಿ, ಇವೆಲ್ಲವೂ ಒಂದಕ್ಕೊಂದು ಸಂಬಂಧಪಟ್ಟಿದ್ದು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಈ ಪೂಜೆಯು ಮನಸ್ಸಿಗೆ ಶಾಂತಿ, ಆರೋಗ್ಯವನ್ನು ಕೊಡುತ್ತೆ. ಜಗಳಗಳಿದ್ರೆ ಅವುಗಳ ಪರಿಹಾರಕ್ಕೆ ದಾರಿ ತೋರಿಸುತ್ತೆ. ಕುಟುಂಬದಲ್ಲಿ ನೆಮ್ಮದಿ, ಆರ್ಥಿಕ ಸ್ಥಿರತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಹೀಗೆ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತಲ್ವಾ? ಗೊಂಗವ್ವನಲ್ಲಿದ್ದ ಆ ಸರಳ ಆದ್ರೆ ಅಷ್ಟು ಗಟ್ಟಿಯಾದ ಆ ಭಕ್ತಿಯನ್ನ, ಆ ನಂಬಿಕೆಯನ್ನ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ತರಬಹುದು? ಯೋಚಿಸಬೇಕಾದ ವಿಷಯ. ಕೊನೆಯದಾಗಿ ಈ ಮಾಹಿತಿಯನ್ನ ಕೇಳುತ್ತಿರುವ ಎಲ್ಲರ ಜೀವನದಲ್ಲೂ ಶಿವನ ಕೃಪೆಯ ಆ ಬೆಳಕು ಎಂದೆಂದಿಗೂ ಹೊಳೆಯುತ್ತಿರಲಿ ಅಂತ ಪ್ರಾರ್ಥಿಸ್ತೇನೆ. ಓಂ ನಮಃ ಶಿವಾಯ.